ಮಾಗಡಿ ಸುಮಾರು 1.5 ತಿಂಗಳ ಹಿಂದೆ 3 ವರ್ಷದ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಮಾಡಿರುವುದು ಅತ್ಯಂತ ಮನ ಕಲಕುವ ಘಟನೆಯಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯ ಸಿಎನ್ ಮಂಜುನಾಥ್ ಆತಂಕ ವ್ಯಕ್ತಪಡಿಸಿದರು. ಮೃತ ಮಗುವಿನ ಮನೆಗೆ ಭೇಟಿ ನೀಡಿ ತಂದೆ ತಾಯಿ ಮತ್ತು ಕುಟುಂಬಕ್ಕೆ ಸಾಂತ್ವನ ಹೇಳಿ ಮಾತನಾಡಿದ ಅವರು, ಮಹಾರಾಷ್ಟ್ರದಲ್ಲಿ 4 ವರ್ಷದ ಇಬ್ಬರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ. ಸಮಾಜ ಎತ್ತ ಕಡೆ ಸಾಗುತ್ತಿದೆ ಎನ್ನುವುದಕ್ಕೆ ಈ ಘಟನೆಗಳು ಸಾಕ್ಷಿಯಾಗಿವೆ. ಇಂತಹ ಘಟನೆಗಳು ಸಮಾಜದಲ್ಲಿ ನಡೆಯಬಾರದಿತ್ತು ಎಂದು ಬೇಸರ ವ್ಯಕ್ತಪಡಿಸಿದರು. ನಮ್ಮ ದೇಶದಲ್ಲಿ ಹೊಸ ಕಾನೂನು ಜಾರಿಯಾಗುವ ಸಮಯ ಬಂದಿದೆ. ಯೂಟ್ಯೂಬ್, ಇನ್ಸ್ಟಾಗ್ರಾಂ, ಗೂಗಲ್, ಸೋಷಿಯಲ್ ಮೀಡಿಯಾಗಳಲ್ಲಿ ಅಶ್ಲೀಲ ಚಿತ್ರಗಳನ್ನು ನೋಡುತ್ತಿದ್ದೇವೆ. ಅಶ್ಲೀಲ ಚಿತ್ರಗಳು ಬಿತ್ತರವಾಗದಂತೆ ನಿಷೇಧ ಹೇರಬೇಕು. ಇಂತಹ ಅಶ್ಲೀಲ ಚಿತ್ರಗಳನ್ನು ನೋಡಿ ಪ್ರಚೋದನೆಗೆ ಒಳಗಾಗಿ ಮಕ್ಕಳ ಮೇಲೆ ಅತ್ಯಾಚಾರದಂತಹ ಘಟನೆಗಳು ನಡೆಯುತ್ತಿವೆ. ಕಾನೂನಿನಲ್ಲಿ ಭದ್ರತೆ ಇದ್ದರೂ ಕೂಡ ಇಂತಹ ಘಟನೆಗಳು ಸಮಾಜದಲ್ಲಿ ನಡೆಯುತ್ತಿವೆ. ಜನರಿಗೆ ಕಾನೂನಿನ ಅರಿವು ಮೂಡಿಸುವ ಕೆಲಸಗಳನ್ನು ಮಾಡಲು ಸರ್ಕಾರಗಳು ಮುಂದಾಗಬೇಕು ಎಂದು ಹೇಳಿದರು. ಕೆಲವು ಜನ ವಸತಿ ಪ್ರದೇಶಗಳಲ್ಲಿ ಬೀದಿ ದೀಪಗಳಿಲ್ಲ. ಇತ್ತೀಚೆಗೆ ವೈನ್ ಶಾಪ್ಗಳು ಜಾಸ್ತಿ ಆಗುತ್ತಿವೆ. ಕುಡಿದ ಅಮಲಿನಲ್ಲಿ ಪ್ರಚೋದನೆಗೆ ಒಳಗಾಗಿ ಮಕ್ಕಳ ಮೇಲೆ ಅತ್ಯಾಚಾರದಂತಹ ಘಟನೆಗಳು ನಡೆಯುತ್ತಿವೆ. ನಗರ ಪ್ರದೇಶ ಮತ್ತು ಹಳ್ಳಿಗಳಲ್ಲಿ ಮುಖ್ಯವಾಗಿ ಬೀದಿ ದೀಪಗಳನ್ನು ಅಳವಡಿಸಬೇಕು. ಕೆಲವು ಪ್ರದೇಶಗಳಲ್ಲಿ ಬೀದಿ ದೀಪಗಳಿಲ್ಲದೆ ಹೆಣ್ಣು ಮಕ್ಕಳು ಓಡಾಡಲು ಕಷ್ಟವಾಗಿದೆ. ಈ ಘಟನೆ ನಡೆದಿರುವುದು ನೋವಿನ ಸಂಗತಿಯಾಗಿದೆ. ಸಮಾಜ ಕೂಡ ಇಂತಹ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದು ನನ್ನ ಭಾವನೆಯಾಗಿದೆ ಎಂದು ಹೇಳಿದರು. ಭೇಟಿಯ ವೇಳೆ ಸ್ಥಳೀಯ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಇದು ಬಹಳ ಒಂದು ಮನ ಕಲಕುವಂತಹ ಒಂದು ಘಟನೆಯಾಗಿದೆ. ಇದು 1.5 ತಿಂಗಳಿಂದ 3 ವರ್ಷದ ಹೆಣ್ಣುಮಗುಗೆ ಒಂದು ಇಲ್ಲಿ ಅತ್ಯಾಚಾರ ಆಗಿ ಆ ಮಗನ್ನ ಕೊಲೆ ಮಾಡಲಾಗಿದೆ. ಈಗಾಗಲೇ ಹಿಂದೆ ಬಹಳ ಸುದ್ದಿಯಾಗಿದೆ ಈ ವಿಚಾರ. ಇವತ್ತು ಮಹಾರಾಷ್ಟ್ರದಲ್ಲೂ ಕೂಡ ಇವತ್ತು 3ರಿಂದ 4 ವರ್ಷದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಮಗುವಿನ ಮೇಲೆ ಅತ್ಯಾಚಾರ ಆಗಿ ಕೊಲೆ ಮಾಡಲಾಗಿದೆ. ಇದು ನಿಜವಾಗ್ಲೂ ಸಮಾಜ ಯಾವ ರೀತಿ ಸಾಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ. ನಾವು ಅದರಿಂದ ಈ ರೀತಿಯ ಘಟನೆಗಳು ಆಗಬಾರ್ದು. ನಮ್ಮ ದೇಶದಲ್ಲಿ ಒಂದು ಕಾನೂನು ಜಾರಿಗೆ ಬರತಕ್ಕಂಥ ಒಂದು ಸಮಯ ಬಂದಿದೆ ಅಂತ ಅನ್ಕೊತೀನಿ ನಾನು. ಇವತ್ತು ಏನಾಗಿದೆ, ಇದು ಯೂಟ್ಯೂಬ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಆಗ್ಬೋದು, ಅಥವಾ ಗೂಗಲ್ ಆಗ್ಬೋದು, ಸೋಷಿಯಲ್ ಮೀಡಿಯಾ ಆಗ್ಬೋದು, ಇದರಲ್ಲಿ ಅಶ್ಲೀಲ ಚಿತ್ರಗಳನ್ನು ನಾವು ನೋಡ್ತಾ ಇದ್ದೇವೆ. ಈ ಅಶ್ಲೀಲ ಚಿತ್ರಗಳನ್ನು ಬಿತ್ತರಿಸುವಂಥದ್ದಕ್ಕೆ ನಿಷೇಧ ಆಗಬೇಕು ನಮ್ಮ ದೇಶದಲ್ಲಿ. ಅದರಿಂದ ಎಷ್ಟೋ ಜನರಿಗೆ ಪ್ರಚೋದನೆಯಾಗಿ ಈ ರೀತಿಯ ಅತ್ಯಾಚಾರಗಳು, ಈ ರೀತಿಯ ಮಕ್ಕಳ ಮೇಲೆ ಅತ್ಯಾಚಾರ ಮತ್ತು ವ್ಯಾಪಕವಾಗಿ ಇದು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾನೂನಿನಲ್ಲಿ ಒಂದು ಭದ್ರತೆ ಇದ್ದರೂ ಕೂಡ ಈ ಪ್ರಚೋದನೆ ಆಗ್ತಾ ಇದೆ. ಇದರ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸಬೇಕು. ನಂತರ ಹೆಚ್ಚು ಎಲ್ಲಿ ಕೆಲವು ಕಡೆ ಬೀದಿ ದೀಪಗಳಿಲ್ಲ, ಕೆಲವು ರಸ್ತೆಗಳಲ್ಲಿ ಬೀದಿ ದೀಪಗಳಿಲ್ಲ, ವೈನ್ ಸ್ಟೋರ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಈ ಥರ ಎಲ್ಲ ಇದ್ದಾಗ ಏನಾಗುತ್ತೆ, ಕುಡಿದ ಅಮಲಿನಲ್ಲಿ ಅವ್ರಿಗೇನು ಅಂತ ಏನು ಬೇಕಾದರೂ ಈ ರೀತಿ ಪ್ರಚೋದನೆ ಆಗ್ಬೋದು. ಅದರಿಂದ ಎಲ್ಲ ನಗರ ಪ್ರದೇಶಗಳಾಗ್ಬೋದು ಅಥವಾ ಹಳ್ಳಿಗಳಲ್ಲಿ ಆಗ್ಬೋದು ಬೀದಿ ದೀಪಗಳು ಇರಬೇಕು. ಯಾಕೆಂದರೆ ಎಷ್ಟೋ ಸರಿ ರಾತ್ರಿ ಸಂದರ್ಭದಲ್ಲಿ ಹೆಣ್ಮಕ್ಳು ಓಡಾಡಲಿಕ್ಕೇ ಕಷ್ಟ ಆಗಿದೆ ಕೆಲವು ಪ್ರದೇಶಗಳಲ್ಲಿ. ಮತ್ತು ವೈನ್ ಸ್ಟೋರ್ಗಳು ಅಷ್ಟೇ, ಜನ ಸಂದಣಿ ಇದ್ದಂಥ ರೆಸಿಡೆನ್ಷಿಯಲ್ ಏರಿಯಾ ಅಂತ ಏನು ಹೇಳ್ತೀವಿ, ಅಲ್ಲಿ ವೈನ್ ಸ್ಟೋರ್ ಕೊಡಬಾರ್ದು. ಇವಾಗ ಒಂದು ಕಾನೂನಿದೆ, ಅಂದರೆ ಒಂದು 100 ಮೀಟರ್ ಅವಧಿನಲ್ಲಿ ಒಂದು ದೇವಸ್ಥಾನ, ಸ್ಕೂಲು ಏನು ಇರಬಾರ್ದು, ಇದ್ದರೆ ಕೊಡ್ಬೋದು ಅಂತ. ಈ 100 ಮೀಟರ್ದು ಗೈಡ್ಲೈನ್ ಇದೆ, ಅದು ಬಹುಶಃ ಒಂದು 500 ಮೀಟ್ರಿಗೆ ಹೋಗ್ಬೇಕನ್ಸುತ್ತೆ. ಅಂದರೆ 500 ಮೀಟ್ರ್ ವ್ಯಾಪ್ತಿಯಲ್ಲಿ ಯಾವುದೇ ಸ್ಕೂಲ್ ಇರಬಾರ್ದು, ಅಲ್ಲಿ ಕಾಲೇಜ್ ಇರಬಾರ್ದು, ಅಥವಾ ರೆಸಿಡೆನ್ಷಿಯಲ್ ಏರಿಯಾ ಆಗ್ಬೋದು. ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಕೊಡಲೇಬಾರ್ದು ಈ ವೈನ್ ಸ್ಟೋರ್ನ ಅಂತ ನಾನು ಈ ಸಮಯದಲ್ಲಿ ಹೇಳ್ತಾ, ಇವೆಲ್ಲ ಬಹಳ ನೋವಿನ ಸಂಗತಿ. ಆ ಕುಟುಂಬದವರಿಗೆ ಸಾಂತ್ವನ ಹೇಳಿದ್ದೇವೆ, ಧೈರ್ಯ ಹೇಳಿದ್ದೇವೆ. ಆದರೆ ಹೋದಂಥ ಮಗು ವಾಪಸ್ ಬರೋದಿಲ್ಲ. ಸೊ ಈ ರೀತಿ ಘಟನೆಗಳು ಆಗಬಾರ್ದು. ಇದಕ್ಕೆ ಸಮಾಜ ಕೂಡ ಕಾರಣ ಆಗುತ್ತೆ. ಎಲ್ಲೋ ಒಂದು ಕಡೆ ನಾವು ಕೂಡ ಎಚ್ಚರ ವಹಿಸಬೇಕಾಗುತ್ತೆ, ಜನಜಾಗೃತಿ ಮೂಡಿಸಬೇಕಾಗುತ್ತೆ ಅಂತ ನನ್ನ ಭಾವನೆ. ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.